ಏನಪ್ಪ ಇದು RCB ಲೋಗೋ ಮತ್ತು ವಿಡಿಯೋ ನೋಡಿದ್ರೆ ರೈಲ್ ಬೋಗಿ ಹೋದಂಗೆ ಹೋಗ್ತಾ ಇದೆ ಅನ್ಕೊಂತ ಇದ್ದೀರಾ? ಕೊನೆವರೆಗೂ ನೋಡಿ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ವೆಂಕಿ ಲಾಕ್ಸ್ ಡೇ 5. ಇವತ್ತು ವಿಷಯ ಏನಪ್ಪ ಅಂದರೆ ನಾನು ಬೆಳಿಗ್ಗೆ ತೋಟ ಹತ್ರ ಕೆಲಸ ಎಲ್ಲ ಮುಗಿಸಿ ಮನೆ ಹತ್ರ ಬಂದ ತಕ್ಷಣ ರಾಜೇಶ್ ಕರೆದು ಪ್ರೀತಿ ವಿಶ್ವಾಸ ಕಟ್ಟಿ ಒಂದು ಕೊಡ್ತೀನಿ. ಟೀ ಕುಡ್ಕೊಂಡು ನಾವು 3 ಜನ ಹೋಗ್ತಾ ಇರೋದು ಎಲ್ಗಪ್ಪ ಅಂದರೆ ನಮ್ಮ NNS ಅವರ ಕ್ಯಾಟ್ರಿಂಗ್ ಕೆಲಸಕ್ಕೆ. ಅಂದಂಗೆ ನಮ್ದು ಕೆಲಸ ಇದೆ ಬಂಗಾರಪೇಟೆಯಿಂದ ಟೇಕಲ್ಗೆ ಹೋಗೋ ರೋಡಲ್ಲಿರೋ ಎಲ್ವಲ್ಲಿ ಎಂಬ ವಿಲೇಜಲ್ಲಿ ಇದ್ದಿದ್ದು ಇವತ್ತು. ನಾವು ಹೋಗೋಷ್ಟೊಳಗಡೆ ಬೇರೆ ಲೊಕೇಶನ್ ಮತ್ತು ಎಂಟೇಷನ್ ಬೆಳಿಗ್ಗೆ ಟಿಫನ್ಗೆ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು. ಒಂದು ಕಡೆ ದಿಲೀಪ್ ಮೊಸರು ಬಜ್ಜಿಗೆ ಈರುಳ್ಳಿ ಕಟ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ನಾರಾಯಣ ಬಿರಿಯಾನಿಗೆ ಟೊಮಾಟೊ ಕಟ್ ಮಾಡ್ತಾಯಿದ್ನು. ನಾವು ಸಾಲಡ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು ಕಡೆ ನಾನು ನಿಂಬೆಹಣ್ಣು ಕಟ್ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ದಿಲೀಪನ್ ಈರುಳ್ಳಿ ಕಟ್ ಮಾಡಿದ್ನು. ಅಂದಂಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ದಿಲೀಪನ್ ಬಾಡಿ ಮಾತ್ರ ಇಲ್ಲಿರುತ್ತೆ, ಮನಸ್ಸು ಯೋಚನೆಗಳೆಲ್ಲ ತೋಟ ಕಡೆ ಇರುತ್ತೆ. ಇವತ್ತು ನೀರು ಯಾವ ಕಡೆ ತೀರಿಸ್ಬೇಕು, ಮದ್ದು ಯಾವಾಗ ಹೊಡಿಬೇಕು ಅಂತ. ಮತ್ತು ಬೇಡ ಲೊಕೇಶನ್ 70 kg ಮಟನ್ ಸಾಂಬಾರಿಗೆ ಈರುಳ್ಳಿ ಹಾಕಿ ರೋಸ್ಟ್ ಮಾಡ್ತಾಯಿದ್ದೆ. ನಾನು ಒಂದು ಕಡೆಯಿಂದ ಮಟನ್ ತೊಳೆದು ಇಟ್ಟಾಕ್ದೆ. ಮತ್ತು ಉಪ್ಪು ಖಾರ ಹಿಡಿದೆ ಅಂತ ಮಟನ್ ಒಂದು ಕಡೆಯಿಂದ ತಿರುಗಿಸಿದೆ. ಮೊಟ್ಟೆ ಒಂದು ತಿನ್ನೋಣ ಅಂತ ಬಂದೆ. ನಾರಾಯಣಪ್ಪನಿಗೆ 2 ಪಂಚುಗಳು ಹಾಕ್ಕೊಂಡಿದ್ದು, ಒಂದು ಮೊಟ್ಟೆ ಡೈರೆಕ್ಟ್ ಬಾಯಲ್ಲಿ ಹಾಕ್ಕೊಂಡು ಅಲ್ಲಿಂದ ಇದ್ದೋದೆ. ಮತ್ತು ಒಂದು ಕಡೆ ನಾವು ಸಾಲಿಡ್ ಕುಚ್ತಾ ಇದ್ದೆ. ದಿಲೀಪನ್ ಮೊಟ್ಟೆ ಅರ್ಧ ಕೊಯ್ದು ಪೆಪ್ಪರ್ ಚೆಲ್ತಾ ಇದ್ನು. ಮತ್ತು ಜೋತ್ನಲ್ಲಿ ನಾರಾಯಣ ಸ್ವಾಮಿ ಸ್ವಲ್ಪ ಹೊತ್ತು ಆಟ ಆಡಿಸಿದೆ. అవునా ఊరు పేరు లేకుండా ఎట్లా వస్తాయా? అవునా పెన్లో అయిందా లేదా? అవునా మాట్లాడేలా డేంజరా మిషన్ కటింగ్ చేస్తాను. ఎప్పుడు ఇట్లా చేస్తావా లేదా అప్పుడప్పుడు చేస్తావా? చెప్పునా పని చేస్తాను మాట్లాడతాను. నువ్వు పని చేస్తాను, నేను పని చేస్తాను. ಮತ್ತು ವೆಂಕಟೇಶನ್ ನೈಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿ ದಮ್ ತೆಗೆದ್ನು. ಸ್ವಲ್ಪ ಆಟ ಆಡಿಸಿದೆ. ಈ ಅಮೂಲ್ಯಂ ನಮ್ಮ ದಿಲೀಪನ್ ಮದುವೆ ಮಾಡೋಣ ಒಂದು ಹುಡುಗಿನ ತೋರ್ಸಂದ್ರೆ ಏನಂದ್ಲ ಗೊತ್ತಾ? ಒಂದು ಅಡುಗೆ ಇಲ್ಲ ಮದುವೆ ಮಾಡ್ಕೊಂತೀಯ ಅಂತಲೇ. ಮತ್ತು 12 ಗಂಟೆ ಆಯಿತು ಅಂತ ವೆಂಕಟೇಶನ್ ಉಲ್ಟಾಗಿ ಮುದ್ದೆಗೆಲ್ಲ ರೆಡಿ ಮಾಡಿಕೊಟ್ಟ. ಮತ್ತು ನಾವು ಮುದ್ದೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಮುದ್ದೆ ಮಾಡ್ಕೊಂಡು ನೀಟಾಗಿ. ಮತ್ತು 12:30 ಆಯಿತು ಅಂತ ವೆಂಕಟೇಶನ್ ಒಂದು ಕಡೆಯಿಂದ ಕಬಾಬ್ ಆಗ್ತಾಯಿದ್ದ, ಜನ ಊಟಕ್ಕೆ ಬರ್ತಾರೆ ಅಂತ. ಮೈನ್ ಈ ಪ್ರೋಗ್ರಾಮ್ಗೆ VIP ಗೆಸ್ಟ್ ಬಂದಿದ್ರು, ಬಟ್ ಅವ್ರು ವೆಹಿಕಲ್ ನಿಲ್ಸೋದಕ್ಕೆ ಎಲ್ಲೂ ಪಾರ್ಕಿಂಗ್ ಪ್ಲೇಸ್ ಸಿಗಲಿಲ್ಲ. ಹಂಗೆ ಪುಸ್ತ್ ಬಂತಿನಲ್ಲೇ VIP ಗೆಸ್ಟ್ ಅವ್ರು ಕೂತ್ಕೊಂಡ್ರೆ ಅವರು ಶಿಸ್ತಾಗಿ ಒಂದು ಕಡೆಯಿಂದ ಎಲ್ಲ ಐಟಮ್ ಬಡಿಸಿದ್ವಿ. ಅಂದಂಗೆ ನಾವು ಇವತ್ತು ಮಾಡಿದ ಐಟಮ್ ಸಾಲಡ್ಡು, ಮೊಟ್ಟೆ, ಕಬಾಬು, ಪಾಯಸ, ಮುದ್ದೆ, ಮಟನ್ ಸಾಂಬಾರು, ಚಿಕನ್ನು, ಬಿರಿಯಾನಿ, ಮೊಸರು ಬಜ್ಜಿ, ಅನ್ನ ರಸ. ಈ ಒಂದು RCB ಲೋಗೋ ಹಾಕಿರೋದು ಕಾರಣ ಏನಪ್ಪ ಅಂದರೆ IPLನಲ್ಲಿ RCBಗೆ ಎಷ್ಟೊಂದು ಕ್ರೇಜ್ ಇದೆ ಅಂತ ಗೊತ್ತಾಗಿದೆ ನನಗೆ ಇವತ್ತು. ಅದು ಹೆಂಗಪ್ಪ ಅಂದರೆ ಈ ಒಂದು ಫ್ಯಾಮಿಲಿ ಪ್ರೋಗ್ರಾಮಲ್ಲಿ ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ನೈಟ್ ನಡೆದು ಮ್ಯಾಚ್ ಬರೆದು ಸಾಲ್ಟ್ ಹಂಗೆ ಆಡ್ದೆ, ವಿರಾಟ್ ಹಿಂಗೆ ಆಡ್ದೆ ಅಂತ ಫುಲ್ಲು ಕಾಮೆಂಟ್ರಿ. ಇವತ್ತು ನನಗೆ ಫ್ಯಾಮಿಲಿ ಪ್ರೋಗ್ರಾಮ ಇಲ್ಲ ಕ್ರಿಕೆಟ್ ರಿವ್ಯೂನ ಅಂತ ಒಂದೂ ಗೊತ್ತಾಗಲಿಲ್ಲ. ಅಷ್ಟೊಂದು ಸೊಗಸಾಗಿತ್ತು RCB.